ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದು, ಎಸ್ಪೆಷಲಿ ವಿನಯ್ಗೆ ಮತ್ತು ಮೋನಿಷಾಗೆ ಬ್ಲೆಸ್ ಮಾಡೋಕ್ಕೆ ಬಂದಿರೋದು ನಮಗೆ ತುಂಬ ವಿಶೇಷವಾದ ದಿನ ಇವತ್ತು. ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಷಾ ಮತ್ತು ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉರಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ, ಇದನ್ನು ನಾನು ಮರೆಯೋಕ್ಕಾಗಲ್ಲ. ಹಾಗಾಗಿ ನನ್ನ ಜವಾಬ್ದಾರಿನ ಎರಡೂ ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ. ಅವ್ರು ನಡೆಸ್ಕೊಂಡು ಹೋಗಬೇಕು. ಆ ಬೆಳಕು ತುಂಬ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗಲಿ, ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ವಿನಯ್ಗೂ ಕೂಡ, ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ವಿನಯ್ನ ತುಂಬ ಹತ್ತರಿಂದ ನೋಡಿದ್ದು ಕಡಿಮೆ, ಆಮೇಲೆ ನೋಡ್ತಾ 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 ತುಂಬ ಪ್ರೀತಿ ಉಂಟಾಗತ್ತೆ ವಿನಯ್ ಮೇಲೆ. ಸೊ ಹಾಗಾಗಿ ನನಗೆ ವಿನಯ್ ಒಬ್ಬ ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂಥ ಒಂದು ಜೀವಿ, ಒಂದು ಒಳ್ಳೆ ತುಂಬ ಒಳ್ಳೆ ಮನಸ್ಸು ಇರುವಂಥ ಒಬ್ಬ ದೊಡ್ಡ ಮನುಷ್ಯ. ಖಂಡಿತವಾಗ್ಲೂ ಅವ್ರು ಈಗಲೂ ಕೂಡ ದೊಡ್ಡ ಮನುಷ್ಯ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ. ಮನೋಜ್ ಬನ್ನಿ ಬನ್ನಿ, ರಂಜು ಬಾ, ನೀನು ಬಾ, ಕೂತ್ಕೋ ಬಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ವಿನಯ್. ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕೂತ್ಕೊಂಡು ನೋಡ್ತಾ ಇದ್ದವರು. ನೋಡ್ತಾ ಅವತ್ತು ನಾವು ನೋಡಿ ಆಮೇಲೆ ಥಿಯೇಟ್ರಿಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದಕ್ಕಿನ್ನ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ನಾವು ಆ ಋಣ ತೀರ್ಸೋಕ್ಕಾಗಲ್ಲ. ತುಂಬ ದೊಡ್ಡ ಋಣ ನಮ್ಮ ಮೇಲೆ ಹಾಕಿದ್ದೀರಾ. ಅದನ್ನು ತುಂಬ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ತೀರಾ ನಡೆಸ್ಕೊಡ್ತೀನಿ ನಾನು. ಆ್ಯಸ್ ಇಟ್ ಈಸ್ ಶ್ರೀಕಾಂತ್ ಸರ್, ತಾವೇ ನನಗಿಲ್ಲಿ ದಾರಿ ತೋರಿಸಿದ್ದು ಸಲಗ ಮಾಡಿದಾಗ. ಸೊ ಹಾಗಾಗಿ ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ತಮಗೂ ಅಷ್ಟೇ, ತಾವು ಬಂದ್ರಿ, ದೊಡ್ಡ ಮನಸ್ಸು ಮಾಡಿ ಇಂಥ ಇದರಲ್ಲೂ ಕೂಡ ನನಗೆ ಯಾವಾಗಲೂ ನಂದೊಂದು ತಂಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಯಾವುದೂ ತಂಡ ಕಟ್ಟಿಲ್ಲ, ಒಬ್ಬೊಬ್ಬರೇ ಓಡಾಡಿದ್ದೀನಿ. ಆದರೆ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು, ಸತೀಶ್ ನೀನಾಸಮು, ನಮ್ಮ ನವೀನು, ಮತ್ತು ನಮ್ಮ ಸುದಿ, ತಾವು, ರಾಘು ಶಿವಮೊಗ್ಗ, ಇವರೆಲ್ಲರೂ. ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ. ಯಾಕೆಂದರೆ ನಮಗೆ ಯಾರ ಸಪೋರ್ಟು ಇರಲಿಲ್ಲ, ಗೊತ್ತಿಲ್ಲ. ನಮ್ಮ ಹಿರಿಯರ ಆಶೀರ್ವಾದ ಮತ್ತು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂಥ ಒಂದು ಆ ಛಲ ಏನೋ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂತು. ಸೊ ಹಂಗಾಗಿ ಸತೀಶ್, ಧನು ಬಂದಿಲ್ಲ, ಧನು ಫೋನ್ ಮಾಡಿ ಸೆಟ್ಟಿಗೆ ಬರ್ತೀನಿ ಅಂದರು. ಅದನ್ನು ಬಿಟ್ಟು ನಮ್ಮ ಯೋಗಿ, ಅವನು ಹಂಗಾಗಿ ತುಂಬ ಖುಷಿಯಾಗಿದ್ದೀನಿ. ಯೋಗಿ ಬಂದಿದ್ದು ತುಂಬ ಮನಸ್ಸಿಗೆ ಖುಷಿ ಇದೆ ನನಗೆ. ಅಂದರೆ ಯೋಗಿ ಬಂದು ಬ್ಲೆಸ್ ಮಾಡಬೇಕಾಗಿತ್ತು, ತುಂಬ ಒಳ್ಳೇದು. ಇವತ್ತಿನ ದಿವಸ ಸೋದರ ಮಾವ ಬೇರೆ ಎಲ್ಲ ಕಾರ್ಯಕ್ಕೂ ಬೇಕು, ಮದುವೆಗೂ ಬೇಕು, ಎಲ್ಲದಕ್ಕೂ ಬೇಕು. ಸೊ ಹಂಗಾಗಿ ಇವತ್ತು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಬಂದಿರೋದು. ಮಹೇಶ್ ಅಣ್ಣ ಬನ್ನಿ ಮೇಲೆ ಬನ್ನಿ. ಸಿನಿಮಾ ಇಂಡಸ್ಟ್ರಿಗೆ ದಾರಿ ಕೊಡಕ್ಕೆ ಬಂದಿದ್ದಾರೆ. ಸೊ ಹಂಗಾಗಿ ಖುಷಿಯಾಗಿದ್ದೀನಿ. ಸುರೇಶ್ ಅಣ್ಣ, ನನಗೆ ಅವ್ರ ಬಗ್ಗೆ ಏನು ಹೇಳೋದು ಅಂದರೆ, ಈ ಸಿನಿಮಾ ಹೊರತುಪಡಿಸಿ ತುಂಬ ಬದಲಾವಣೆಗಳಾಗಬೇಕು ಅಂತ ಹೋರಾಡೋ ವ್ಯಕ್ತಿಗಳಲ್ಲಿ ಸುರೇಶ್ ಅಣ್ಣ ಇದ್ದಾರೆ. ನನಗೆ ಅವರು ತುಂಬ ಇಷ್ಟ, ತುಂಬ ಗೌರವ ಅವ್ರನ್ನ ಕಂಡ್ರೆ ಕೂಡ. ಥ್ಯಾಂಕ್ಸ್ ನವೀನ್, ಥ್ಯಾಂಕ್ಸ್ ರಾಜೇಶ್ ಸರ್. ನಮ್ಮ ಫಸ್ಟ್ ಟೈಮು ನಾನು ಹೊಸ ಒಬ್ಬ DOP ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಾಮ್ಮ, ನನ್ನ ಹೊಸ DOP ಹರ್ಷ ಗೌಡ ಅಂತೇಳಿ. ಮಾತಾಡ್ತೀಯಪ್ಪ? ಇಲ್ಲ, ಮಹೇಶ್ ಅಣ್ಣ ಬನ್ನಿ. ಯಾಕೆ ಬನ್ರಿ ರೀ. ಚರಣ್ ಬಗ್ಗೆ ಏನು ಹೇಳೋದು ನಾನು? ನಾನು ಯಾವಾಗ್ಲೂ ನನ್ನ ಚರಣ್ ನಾನು ಗೊತ್ತಿಲ್ಲ, ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆಲಿ ಇರಬೇಕು ಅಂತ ಆಸೆ. ಯಾಕಂದರೆ ಚರಣ್ಗೆ ಅದು ನಂದೇನೋ ಒಂದು, ನಾನೇನೋ ಮಾತಾಡಿದಾಗ ಅದು ಅರ್ಥ ಆಗುತ್ತೆ ಚರಣ್ಗೆ. ಅಂದರೆ ನಾನೊಬ್ಬ ಸಂಗೀತ ಗೊತ್ತಿಲ್ಲದಿರೋ ಮೂಗ, ಆತ ಸಂಗೀತ ಗೊತ್ತಿರೋ ವಿದ್ಯಾವಂತ, ಮಾತು ಬರೋನು. ನಾನು ಮೂಗು ಭಾಷೆಯಲ್ಲಿ ಹೇಳಿದ್ರೆ ಅದನ್ನು ಆಡು ಭಾಷೆಯಲ್ಲಿ ಆಡೋ ಥರ ಮಾಡಿ, ಡ್ಯಾನ್ಸ್ ಮಾಡಂಗೆ ಮಾಡಿ, ಕುಣಿದಾಡಂಗೆ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಚರಣ್ ಯಾವಾಗ್ಲೂ. ಈ ಸತಿ ಆ್ಯಸ್ ಇಟ್ ಈಸ್ ನನ್ನ ಟೀಮ್, ನನ್ನ ತಂಬಿ, ನಮ್ಮ ಅಲ್ಲು ರಘು, ನಮ್ಮ ಪ್ರಮೋದ, ಯಶವಂತ್ ಅಂತ, ಜೀವನ್ ಅಂತ, ಸೇಮ್ ಟೀಮ್. ಅವರೆಲ್ಲ ಡೈರೆಕ್ಟರ್ಗಳಾದರೂ ಕೂಡ
ನನಗೆ ನನ್ನ ತಂಬಿ ಅವರೆಲ್ಲಾನು ಜೊತೆಲಿ ನಿಂತ್ಕೊಂಡಿದ್ದಾರೆ. ಅದು ತುಂಬ ನನಗೆ ಎಮೋಷನಲ್ ವಿಷಯ ಇವತ್ತು. ಅವರೆಲ್ಲ ಡೈರೆಕ್ಟರ್ಗಳಾದ್ರು, ಎಲ್ಲ ಅವ್ರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ, ಅವ್ರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆಲಿ ಇರ್ತೀವಿ ಅಂತ ಜೊತೆಲಿ ನಿಂತ್ಕೊಂಡು ನನ್ನ ಜೊತೆ ತಿರ್ಗಾ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅದು ನನಗೆ ತುಂಬ ಮರೆಯೋಕ್ಕಾಗದೇ ಇರೋದು. ಥ್ಯಾಂಕ್ ಯು ತಂಬಿ, ಅಲ್ಲೂರಗೂ, ಎಲ್ಲರಿಗೂ. ಸುದಿ ಈ ಸತಿ ತುಂಬ ವಿಶೇಷ ಪಾತ್ರ. ಆ್ಯಸ್ ಇಟ್ ಈಸ್ MC ಬಿಜ್ಜುಗೆ, ರಾಹುಲ್ ಡಿಟ್ಟೋಗೆ ನಾನು ಹೇಳಿದ್ದೀನಿ, ಒಂದೆರಡು ಚರಣ್ ಎರಡು ಹೇಳಿಪ್ಪ. ಯಾಕೆಂದರೆ ಚರಣ್ಗೆ ಒಂದ್ಸರಿ ಎಂಥ ಪನಿಷ್ಮೆಂಟ್ ಕೊಡ್ತೀನಿ ಅಂದರೆ, ನನಗೇನೋ ಬರೋದನ್ನು ಬರ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಟ್ಟಿರ್ತೀವಿ, ಚರಣ್ ಇದನ್ನ ಒಂಚೂರು ಮಾಡಿಕೊಡು ಅಂತ. ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ರಾಹುಲ್. ಆಮೇಲೆ ನನಗೆ ಇವತ್ತು ಪ್ರತಿ ಸರಿನೂ ನನ್ನ ಲುಕ್ಗಳನ್ನ ಬದಲಾಯಿಸುವಂಥ ನನ್ನ ಗುರು ಅಂತ ಹೇಳ್ಬೋದು, ನನಗೆ ಮಾಸ್ಟರ್ ಅಂತ ಹೇಳ್ಬೋದು, ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ. ಇವತ್ತು ಈ ಒಂದು ಲುಕ್ ನನಗೆ ಈ ಥರದ್ದು ಏಜ್ಡ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಇವರು. ಬಹುಶಃ ನನ್ನ ಜೀವನದಲ್ಲಿ ತುಂಬ ಸ್ಪೋರ್ಟ್ಸ್ ಅವ್ರ ಒಡನಾಟ ಜಾಸ್ತಿ. ಹಂಗಾಗಿ ಇವತ್ತು ನಾನು ಏನಾನ ಈ ಲುಕ್ಕಲ್ಲಿ ಇದ್ದೀನಿ, ಇನ್ನೊಂದು 3 ತಿಂಗಳಿಗೆ ಬೇರೆ ಲುಕ್ ಚೇಂಜ್ ಮಾಡ್ತೀನಿ ಅಂದರೆ ನನ್ನನ್ನು ತಾಯಿಗಿನ್ನ ಹೆಚ್ಚಾಗಿ ನನ್ನ ಜೊತೆಲಿ ನಿಂತವರು. ಸೊ ಹಾಗಾಗಿ ಥ್ಯಾಂಕ್ ಯು ಮನೋಜ್ ಅವರೇ, ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್. ರಂಜು ಬಾಮ ಮೇಲ್ ಬಾಪ, ರಂಜು ಬಾ, ಮೇಲ್ ಬಾ ಬಾಮ ಬಾ, ಕೂತ್ಕೋ ಬಾ. ಈ ಸತಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ನಮ್ಮ ಚನ್ನಪಟ್ಟಣದಿಂದ ಬಂದಿದ್ರಲ್ಲ, ಎಲ್ಲೋದ್ರು ಅವರು? ಬಾಮ ಬನ್ನಿ. ಒಂದಷ್ಟು ಹೊಸ ಟ್ಯಾಲೆಂಟ್ಸ್ ಈ ಸತಿ. ಸೊ ಅಗೇನ್ ನಿಮ್ಮ ಬ್ಲೆಸ್ಸಿಂಗ್ ಬೇಕು ಅದಕ್ಕೆ ಎಲ್ಲರೂ. ಅವನಲ್ಲಿ ಅವ್ನು ಧೂಮ್ರಾವತಿ ಅನ್ನೋನು ಹೇಳೋದ, ಅವನು ಇನ್ನೊಂದಿಬ್ಬರು 3 ಹುಡುಗರು ಇದ್ರಲ್ಲ, ಕೈ ಹತ್ರಪ್ಪ ಹುಡುಗ್ರ. ಇಲ್ಲೇ ಇದೆಯಾ, ವೀರು ಅವ್ರು ಬರಲಿ. ಮಾಸ್ತಿ ಬರ. ಲಾಸ್ಟ್ ಟೈಮ್ ಡ್ರ್ಯಾಗನ್ ಮಂಜುನ ತೋರಿಸಿದ್ವಿ, ಆ ಥರ ಈ ಸತಿ ಇವರನ್ನ ಮತ್ತೆ ತೋರಿಸ್ತಾ ಇದೀವಿ. ತುಂಬ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ, ಅವನಿಗೊಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದೇನೆ. ಇದೊಂದು ವಿಶೇಷ ನನಗೆ. ಆಮೇಲೆ ಆ್ಯಸ್ ಇಟ್ ಈಸ್ ಬಮ್ಮ ಇಲ್ಲಿ ಇದು ಈತ ಹುಡುಗ ಒಬ್ಬ ಸುಬ್ಬಮ್ಮ, ನೀನು ಬಾಪ, ನೀನು ಪಟ ಅಂತ ಬಂದ್ಬಿಟ್ಟು. ಅವರೆಲ್ಲ ಎಲ್ಲೋದ್ರು ಹುಡುಗರು ಬಂದಿದ್ರಲ್ಲ, ಬಂದಿಲ್ಲ ವಿನಯ್ ಅವರು, ಆಚೆ ಹೋದ್ರ? ಸರಿ, ಇನ್ನೊಂದು 10 ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸತಿ ಎಲ್ಲ ತುಂಬ ವಿಶೇಷವಾಗಿ ನೋಡ್ತೀರಾ ಇವರನ್ನ. ನನಗೆ ತುಂಬ ಪ್ರೀತಿಯಾಗಿರುವಂಥ ಒಂದಷ್ಟು ಪಾತ್ರಗಳನ್ನು ಮಾಡ್ತಾರೆ. ಅದು ಬಿಟ್ಟು ತಮ್ಮ ಪ್ರಶ್ನೆಗೆ ನಾನು ಬಾರೋ ಈ ಕಡೆ ಬಂದ್ರು, ಬಾರೋ ರಿಚ್ ಕಿಟ್. ಆ ತಮ್ಮನ ಕ್ಯಾರೆಕ್ಟರ್ ಇಲ್ಲ, ಚಿಕ್ಕ ಹುಡುಗ ಅವನೆಲ್ಲೋದು, ಅವನ ಹೆಸರೇನು? ವೀರೋ ಅವನೆಲ್ಲೋದಪ್ಪ, ಹೊಟ್ರಾ? ಓಕೆ, ಇನ್ನೊಬ್ಬ ಹುಡುಗ ಸ್ಕೂಲ್ಗೆ ಹೋಗ್ಬೇಕು, ಅವ್ನು ಬಂದಿಲ್ಲ. ಸೊ ಇಷ್ಟು ವಿಶೇಷವಾದ ಪಾತ್ರ ಇರುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ ಏನಿದ್ರು ಕೇಳ್ಬೋದು ಈಗ. ಸಿಟಿ ಲೈಟ್ಸ್ ಇಲ್ಲ, ತೊಂದರೆ ಇಲ್ಲ, ಹೇಳಿ. ಇಲ್ಲ ಪರವಾಗಿಲ್ಲ, ನಿಂತ್ಕೊಂಡೆ ಮಾತಾಡ್ತೀನಿ. ಸಿಟಿ ಲೈಟ್ಸ್ ಗೊತ್ತಿಲ್ಲ, ಈ ಕತೆ ಎಲ್ಲ ಬರೀತಾ ಒಂದು ಎಮೋಷ್ನಲ್ ಆಗಿ ಅನ್ನಿಸ್ತು. ಇದೆಲ್ಲ ನಾನು ಮಾಸ್ತಿ ಈ ಥರ ಮಾತಾಡಿದೆ, ನನಗೆ ಅನಿಸ್ತಾ ಇದೆ, ನನ್ನ ಮನಸ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ. ಇನ್ನೊಂದು ಗೊತ್ತಿಲ್ಲ, ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳಕ್ಕೆ ಹೊರಟಿದ್ದೀನಿ. ಸೊ ಹಂಗಾಗಿ ಅದನ್ನು ಲೈಟ್ ಕೆಳಗಡೆ ಹೇಳೋಣ, ಯಾವಾಗಲೂ ಆ ಬೆಳಕಿನ ಕೆಳಗಡೆ ಇಲ್ಲ, ಅದು ತಾವು ಸಿನಿಮಾಲಿ ವಿಶೇಷವಾಗಿ ಬರುತ್ತೆ. ಸೊ ಹಂಗಾಗಿ ಹೌದು, ಆಲ್ಮೋಸ್ಟ್ ಅದು ಅಳಿವಿನ ಅಂಚಲಿರುವಂಥ ಒಂದು ಸಮಾಜ, ಮತ್ತು ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ. ನಂಗೆ ಅದೊಂದು ಬೇಜಾರಿದೆ. ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂಥ ಸಮುದಾಯ, ಇಂಪ್ರೂವ್ ಆಗದೇ ಇರುವಂಥ ಸಮುದಾಯದ ಪರವಾಗಿ ನಿಂತು ಅದನ್ನ ಎತ್ತಿ ಹಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತಗೊಂಡಿದ್ದೀನಿ. ಅದೊಂದು ಉಮಾಪತಿ ಸರ್ ಬನ್ನಿ ಪ್ಲೀಸ್ ಬನ್ನಿ, ಅದನ್ನು ತಗೊಂಡಿದ್ದೀನಿ. ಆಯ್ಕಂದ ಬಾರ. ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು. ಇದು ಉಮಾಪತಿ ಸರ್ ಮುಂಚೆ ಉಮಾಪತಿ ಸರ್ ನಂಗೆ ಯಾರಣ್ಣ ಎನಿಬಿಡಿ ಮಾಸ್ಟರ್. ಹಾಂ ಸರ್, ಏನು ಸ್ಟಾರ್ ಇಲ್ಲ ಬರ ಸರ್, ಪ್ಲೀಸ್. ನನಗೆ ಒಳ್ಳೆ ಯಾವಾಗಲೂ ನಮಗೆಲ್ಲ ಒಳ್ಳೇದು ಬಯಸುವಂಥ ಮತ್ತೊಬ್ಬ ಅವ್ರನ್ನ ಏನಂತ ಕರೀಲಿ ಅಂದರೆ, ಅವರು ನನಗೆ ಯಾವಾಗಲೂ ಒಂದು ವಾರಿಯರ್ ಥರ ಕಾಣ್ತಾರೆ. ಅಂದರೆ ರೆಡಿ ಬಾ ಅನ್ನೋ ಥರ.
ಸೊ ಹಂಗಾಗಿ ನಾನು ಅವ್ರನ್ನ ತುಂಬ ಖುಷಿ ಪಡ್ತೀನಿ. ಅದರದನ್ನೇ ಪ್ರೊಡ್ಯೂಸರ್, ಅದರದನ್ನೇ ಸಿನಿಮಾನ ಇಷ್ಟಪಡೋರನ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬ ಇಷ್ಟ. ಅವ್ರ ಮಾತಾಗಲಿ, ಅವ್ರ ಗತ್ತಾಗಲಿ, ಅವ್ರ ನೇರ ನುಡಿ ಆಗಲಿ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಆನೇಕಲ್ಲ ಸುತ್ತಮುತ್ತ ಇರುವಂಥ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿರೋ ಉಮಾಪತಿ ಸರ್ಗೆ ತುಂಬ ಸ್ವಾಗತ ಸರ್. ಸೊ ಹಾಗಾಗಿ ನಿಮ್ಮಿಂದನೇ ಮಾತು ಎಂಡ್ ಮಾಡ್ತೀವಿ. ಈಗ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀವಿ.